ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಮ್ಮಲ್ಲಿ ನಾಗರ ಪಂಚಮಿ ಹಬ್ಬದ ತಯಾರಿ ಅದ್ರ ಹೆಂಗೆ ಮಾಡಿದೆ ಹೇಳೋದ್ರ ಬಗ್ಗೆ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೆ. ನಂಗಳ ಬದಿಗೆ ನಾಗರ ಪಂಚಮಿ ಅಂದ್ರೆ ಅಷ್ಟು ಸ್ಪೆಷಲ್ ಅಂತ ಇರ್ತಿಲ್ಲ, ಮತ್ತು ಸಣ್ಣ ಪುಟ್ಟದಷ್ಟಯ್ಯ. ಮತ್ತೊಂದು ಎಂಥದ್ದು ಕೇಳ್ರಿ, ಊರಲ್ಲಿ 2 ಮನೇಲಿ ಅವತ್ತೇ ತಿಥಿ ಆಗ್ತು. ಹಾಗಾಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಕ್ಕಾಗ್ತು. 2 ಮಲ್ ಹಬ್ಬದ ಒಂದು ಮಲ್ ಮಧ್ಯಾಹ್ನ, ಒಂದು ಮಲ್ ಸಂಜೆ ಮಾಡೋಷ್ಟೊತ್ತಿಗೆ ಮನೆಯಲ್ಲಂತ ಸ್ಪೆಷಲ್ ಮಾಡ್ತೀವಿಲ್ಲ. ಇಲ್ಲಿ ನಾಗರ ಪಂಚಮಿ ಅಷ್ಟು ದೊಡ್ಡ ಅಲ್ಲ, ಕಾಮನ್ನಾಗಿ ಒಂದು ಪೂಜೆ. ಇದು ನೋಡಿ ಕೊಟ್ಟೆ ಕಡ್ಡಿ ಅತ್ತ, ಇದರಿಂದನೇ ಜುಂಜು ಮಾಡಿ ಹಚ್ಚಿ ಎಲ್ಲ ಮಾಡ್ತದೆ. ಕೊಟ್ಟೆ ಕಡ್ಡಿ ಹೆಂಗೆ ಇರ್ತು ನೀವು ತೋರಿಸ್ತಾ ಇದ್ದೆ ಅಷ್ಟಯ್ಯ. ಈ ಕೊಟ್ಟೆ ಕಡ್ಡಿಯಿಂದನೇ ಎಲ್ಲದನ್ನು ಮಾಡೋದು. ಈಗ ನಾವಿಲ್ಲಿಂದವ ಎಲ್ಲಿ ಹೋಗ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ನೋಡಿ. ಈಗ ಕೊಟ್ಟೆ ಕಡ್ಡಿ ತೆಗೆದಿಟ್ಟಿಕ್ಕೆ ಮದರಂಗಿ ಕೊಯ್ಕೊಂಬಂದ್ಕೊಂಬನಾಳು ಹೋಗ್ತಾ ಇದ್ದಿ. ಮದರಂಗಿ ಬಂದ್ಕೊಂಡು, ಆದರೆ ಮದರಂಗಿ ಕೊಯ್ದಿದ್ದು ವೀಡಿಯೋ ಸ್ಕಿಪ್ ಆಜು. ಹಾಗಾಗಿ ಮದರಂಗಿ ಕೊಯ್ಯೋದು ಬದಲು ಮದರಂಗಿ ಕಟ್ಟಲ್ಲೇ ಹಾಳ್ವಾರಿ ಎಲೆ ಕೊಯ್ಯಲು ಹೋಗ್ತಾ ಇದ್ದಿ. ಇಲ್ಲಲ್ಲವ ಮದರಂಗಿ ಇದ್ರೊಳಗೆ ಕಟ್ಗೆತ್ತ. ಹಾಗಾಗಿ ನಾ ಇದನ್ನು ಕೊಯ್ಯಲು ಹೋದಿ. ಇದನ್ನ ಎಲೆ ಬಾಡ್ಸ್ಕೊಂಡು ಕಟ್ಕೊಂಡ್ರೆ ಒಡಿತಿಲ್ಲ. ಹಾಗಾಗಿ ನೋಡಿ, ಈಗ ಹಾಳ್ವಾರಿ ಎಲೆ ಕೊಯ್ಕೊಂಬಂದ್ಕೊಬಿಡೋಣ ಹೇಳ್ಕೆತ್ತ ಹೋದಿ. ಇದನ್ನು ಬಾಡಿಸಿ ಇದ್ರ ಕೈ ಕಟ್ಗೆತ್ತ. ಅದು ಹೆಂಗೆ ಎಲ್ಲ ತೋರಿಸ್ತೀನಿ ನಿಂಗೆ ಬೇರೆ ಎಂಥರದಾರು ಎಲೆಯಲ್ಲಿ ಕಟ್ಗೆತ್ರ ನಂಗೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ. ನಂಗಳ ಬದಿಗೆ ಇದ್ರೊಳಗೆ ಕಟ್ಗೆತ್ತ. ಇದನ್ನು ಬಾಡಿಸ್ಕೊಂಡು ಕಟ್ಟಿಟ್ಕೊಂಬೋದಾದರೆ ನಾ ರಾತ್ರಿ ಕಟ್ಕೊಂಬೋದಾಗಿದ್ದಾಗ ಹಾಗೆ ರೆಡಿ ಮಾಡಿ ಇಟ್ಕೊಂಡು, ಹಾಗೆ ಇಲ್ಲಿ ನಾಗರ ಪಂಚಮಿಲಿ ಮುಟ್ಟಾಗಿ ಮೀಯೋದು ಬಿಟ್ಟು ಹೆಂಗಸರು ಅಥವಾ ಗಂಡಸರೇ ಮಾಡ್ಕೊಳ್ಳವು ಇಲ್ಲಿ. ಹಾಗಾಗಿ ನಂದು ಇಲ್ಲಿ ಯಾವತ್ತೇ ಅಂತ ಕೆಲಸವೂ ಇತ್ತಿಲ್ಲ. ನಂದು ಅತ್ತೆ ಹೊದಲು ಹೊರದು ಬಾಕಿದೆಲ್ಲದು ಅತ್ತೆ ರೆಡಿ ಮಾಡ್ತಾ ಇತ್ತು ನೋಡಿ. ಹೊದಲು ಹೆಂಗೆ ಹೊರಿತಾ ಇದ್ದು ತೋರಿಸ್ತಾ ಇದ್ದಿ. ಸಣ್ಣ ಪಾತ್ರೆ ಇಟ್ಕೊಂಡು ಅಷ್ಟು ಹೊರಗೆ ಹಾರಿ ಹೊತ್ತು ಕಡೆಗಷ್ಟು ಹೆಕ್ಕೆ ಹಾಕ್ತಾ ಇತ್ತು. ಹೇಳಿದ್ರು ಕೇಳಿದ್ದಿಲ್ಲ, ದೊಡ್ಡ ತಗೊಳ್ಳಿ. ನೋಡಿ ಭತ್ತ ತಗೊಂಡು ಅದ್ರೊಳಗೆ ಹೊದಲು ಮಾಡ್ಕೆತ್ತ. ಹೊದಲು ಮಾಡಿ ಹೊದಲು ಹೊರದಿಡ್ತಾ ಇದ್ದು. ಹೆಂಗೆ ಹೊರಿತಾ ಇದ್ರು ತೋರಿಸ್ತಾ ಇದ್ದಿ. ಮೊದಲೆಲ್ಲ ಹೀಗೆ ಚೌತಿ ಹಬ್ಬ ಹತ್ರ ಬಂದ್ಕೊಳಯ್ಯ ಭತ್ತ ತಗೊಂಡು ಹೊದಲು ಹೊರದು ಅದ್ರ ಹೆಕ್ಕಿ ಅದ್ರ ಚೊಕ್ ಮಾಡಿ 1 ತಿಂಗಳಿಂದ ಚೌತಿ ಹಬ್ಬಕ್ಕೆ ಸಂವರಿಸ್ತಿದ್ದ. ಈಗ ಹಾಗೆಲ್ಲ ಇಲ್ಲೇ ಅಂಗಡಿಲಿ ಹೊದಲು ಸಿಕ್ತು, ಅದ್ರ ತಗೊಬಂದು ಆರ್ಸಿಗೆ ಬಿಟ್ರೆ ಅತ್ತು. ಎಲ್ಲರೂ ನೆಲ್ಲಿದ್ದು ಹೇಳಾದ್ರೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಚೌತಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತು, ಎಂತ ಮಾಡ್ತೀಯ ಹೇಳೋದ್ನಲ್ಲವ ನೋಡಿ. ಇಲ್ಲಿ ಹಾಳೆ ಸುಟ್ಟು ಮಸಿ ಮತ್ತು ಹಿಟ್ಟು ಎಲ್ಲ ಮಾಡಿಟ್ಟಿದ್ವಿ. ಇದು ಎಂತೆಂತ ಮಾಡ್ತಾ ಹೆಂಗೆ ಯೂಸ್ ಮಾಡ್ತಾಳೆ ಹೆಂಗೆ ನಾಗರ ಬನಕ್ಕೆ ಹೋಪಲ್ಲ ಆಗ್ತಿಲ್ಲ ಪಕ್ಕದ ಮೇಲೆ ವಿಶೇಷ ಆಗಿದ್ದಕ್ಕೆ. ಹಾಗೆ ಇಲ್ಲಿ ಬೇಳೆಯ ನೈವೇದ್ಯಕ್ಕೆ ಮತ್ತು ಅಲ್ಲಿ ಬೀರಲ್ಲೇ ಹೇಳಲ್ಲ ಬೀರ್ತವಲ್ಲಿ ಜಗಲಿ ಅಂಗಳದಲ್ಲೆಲ್ಲ ಇಡೀ ಮನೆಗೂ ಬೀರ್ತ. ಕಡೆಗೆ ಇದು ನೈವೇದ್ಯ ಆದ ಕೂಡಲೇ ಮನೆ ಒಳಗೆಲ್ಲ ಹಾವು ಬರುತ್ತೆ ಇರಲಿ ಆ ಲೆಕ್ಕಕ್ಕೆ ಕೆಂಡದಲ್ಲಿ ಬೇಳೆ ಸುಡ ಹುಳು ಹಾಕಿಟ್ಟಿತ್ತು ಅತ್ತೆ, ಒಂದಷ್ಟು ಬೇಳೆಯ. ಈ ಬೇಳೆನೂ ಹಾಗೆ ಹಾಳಾಗದೇ ಇರಲಿ ಹೇಳಿ ಬೇಸಿಗೆನಲ್ಲಯ್ಯ ಬಿಸಿಲಲ್ಲಿ ಒಣಗಿಸ್ತಿಲ್ಲ ಅದನ್ನು ಹಲಸಿನಣ್ಣು ಬಿಡಿಸ್ಕೊಂಡು ಹಣ್ಣಿನ ಬೇಳೆ ಆಗವು ಬಿಡಿಸ್ಕೊಂಡು ಕಡೆಗೆ ಅದನ್ನು ಮಣ್ಣು ಹಾಕಿ ಕಲಸಿ ನೆರಳಲ್ಲಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊತ್ತ. ಆವಾಗ ವರ್ಷಗಟ್ಟಲೆ ಅಂತೂ ಆಗ್ತಿಲ್ಲ. ಹಾಗೆ ಇಲ್ಲಿ ಚಪ್ಪೆ ರೊಟ್ಟಿ ಹಚ್ಚುತ್ತಾ ಇತ್ತು. ನನ್ನ ಹತ್ರ ಇದೆ ಇಲ್ಲಿ ಬೇಳೆ ಅಂತ ನೋಡ್ಕೆ ಹತ್ತಾ ಇತ್ತು. ಇದು ಯಾವುದನ್ನು ನಾ ಮುಟ್ಟಲ್ಲಿ ಇತ್ತಿಲ್ಲ, ಅದ್ರ ದೂರಿಂದ ಹೇಳಲ್ಲ ಅವಕಾಶ ಇತ್ತು ನೋಡಿ. ಇಲ್ಲಿ ಚಪ್ಪೆ ರೊಟ್ಟಿ ಸುಟ್ಟಿಡ್ತಾ ಇತ್ತು. ಹೊದಲು ಹೊರದಿಟ್ಟಿದ್ದು ಚಪ್ಪೆ ರೊಟ್ಟಿ ಮಾಡಿಟ್ಟಿದ್ದು. ನಾ ಮೊನ್ನೆ ಚಪ್ಪೆ ರೊಟ್ಟಿ ಮಾಡೋದು ಹೆಂಗೆ ಹೇಳಿ ವೀಡಿಯೋ ಅಪ್ಲೋಡ್ ಮಾಡಿದ್ದಿ. ನಿಮಗೆ ಇಷ್ಟ ಆದರೆ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಅಂತಕೆಂದರೆ ಇದು ಸಿಕ್ಕಾಪಟ್ಟೆ ರುಚಿ ಆಗ್ತು. ಈಗ ಉಳ್ಳಾಗಡ್ಡೆ ಇದನ್ನೆಲ್ಲ ಹಾಕ್ತೀವಿಲ್ಲ ಅದ್ರ ಸೊಕ್ಕಾಗಿ ರಾಶಿ ರುಚಿ ಆಗ್ತು. ಮತ್ತು ಮೆತ್ತಗಿರ್ತು. ಈ ಮಕ್ಕಳದ್ದು ಅಥವಾ ನಿಮ್ಮ ಯಜಮಾನ್ರದ್ದು ಲಂಚ್ ಬಾಕ್ಸಿಗೆಲ್ಲ ಮಾಡ್ರೆ ಸಂಜೆವರೆಗೂ ಸಿಕ್ಕಾಪಟ್ಟೆ ಮೆತ್ತಗಿರ್ತು, ರುಚಿನೂ ಆಗ್ತು. ಹಾಗಾಗಿ ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗ್ತಾ ಹೇಳಿ. ಇದು ಹಾಗೆ ಚಪ್ಪೆ ರೊಟ್ಟಿ ಮಾಡಿ ಹೊದಲು ಹೊರದು ಎಲ್ಲ ಮಾಡಿಡ್ತಾ ಇತ್ತು ಅತ್ತೆ. ನಾನು ಬರೀ ಪಟ್ಟು ಚಕ್ರೆ ಒಂದೇ ಮಾಡಿಕೊಡ್ತಾ ಇದ್ದಿದ್ದೆ ಅಂತಕೆಂದ್ರೆ ಅಲ್ಲಿ ಯಾವುದನ್ನೂ ನಾ ಮುಟ್ಟಲಿಲ್ಲ. ಹಾಗಾಗಿ ನೋಡಿ ಇಲ್ಲಿ ಮತ್ತೆ ಚಪ್ಪೆ ರೊಟ್ಟಿಗೆಲ್ಲದನ್ನು ರೆಡಿ ಮಾಡಿಟ್ಟಿತ್ತು. ಹಾಗೆ ಅಲ್ಲಿ ಬೇಳೆನೂ ಹುರಿಯೇನೋ ಹೇಳಿ ಬೇಳೆ ಕೆಂಡದಲ್ಲಿ ಹಾಕಿಟ್ಟಿತ್ತು. ಅದು ಬೆಂದ ಮೇಲೆ ಡಬ್ನ ಹುಟ್ಟುತ್ತಲ್ಲಿ ಆವಾಗ ತೆಕ್ಕೊಳ್ಳವು ನೋಡಿ. ಇಲ್ಲಿ ಚಪ್ಪೆ ರೊಟ್ಟಿನೂ ಮಾಡಿಟ್ಟಿದ್ದು ಬಂಡಿ ಮೇಲೆ. ಮತ್ತು ದೇವ್ರ ನೈವೇದ್ಯಕ್ಕೆ ಉಪ್ಪು ಹಾಕಿ ಮಾಡ್ತಾ, ನಾಗರ ನೈವೇದ್ಯಕ್ಕೆ ಉಪ್ಪು ಹಾಕ್ತಿವಿಲ್ಲ, ಯಾವುದಕ್ಕೂ ಉಪ್ಪು ಹಾಕ್ತಿವಿಲ್ಲ. ಚರು ಮಾಡ್ತಾ ಮತ್ತು ಈ ಚಪ್ಪೆ ರೊಟ್ಟಿ ಮಾಡ್ತಾ ಈ ಬೇಳೆ ಬುಡ್ನೂ ಮಾಡ್ತಿದ್ದ. ಆದರೆ ನಂಗಕ್ಕೆ ಅದು ಹೇಳಿದ್ನಲ್ಲಿ ಪಕ್ಕದ ಮನೆ 2 ಮಲೆ ವಿಶೇಷ ಇರ್ತು, ಹಾಗಾಗಿ ಹೇಳಿದ್ವಿ. ಹಂಗಾಗಿ ಅಲ್ಲಿ ಹೋಗವಳಿ ನಂಗೆ ವರ್ಷವೂ ಬೇಳೆ ಬುಡ್ನ ಮಾಡ್ತೀವಿಲ್ಲ, ಸೊಕ್ಕಾಗ ಒಂದು ಸಣ್ಣ ಪಾಯಸ ಮಾಡಿಬಿಡ್ತೀಯ. ಕಡೆ ಬೇಳೆ ಬುಡ್ನ ಇನ್ನೇ ಯಾವಾಗಾರು ಮಾಡ್ತೀಯ. ಹೀಗೆ ಇದಕ್ಕೆ ಸ್ಪೆಷಲಾಗಿ ಮಾಡೇ ಬಿಡವು ಹೇಳೋದಲ್ಲ ಇಲ್ಲ ನಂಗಳ ಬದಿಗೆ ನೋಡಿ. ಈಗ ಬೇಳೆ ಎಲ್ಲ ಇಲ್ಲಿ ಬೇಯ್ತಾ ಇದ್ದು ಡಬ್ನೆ ಹೊಟ್ಟಿ.
ಈ ಕೆಂಡ ಇದನ್ನೆಲ್ಲ ನೋಡ್ಕೊಂಡು 2 ಗೆಣಸಿನ ಗೆಡ್ಡೆನೂ ಅದ್ರೊಳಗೆ ಹಾಕನಾಳು ಅನ್ನಿಸ್ತು. ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ಗೆಣಸಿನ ಗೆಡ್ಡೆ ಹಿಂಗೆ ಸುಟ್ಗ ತಿಂಬೋದು ಕೆಂಡದಲ್ಲಿ. ಹಂಗೆ ಕಡೆಗೆ ಅದ್ರೂ ಹಾಕಿದ್ವಿ. ಬ್ಯಾಳೆನೂ ಹಿಂಗೆ ಸುಟ್ಗ ತಿಂದ್ರೆ ರಾಶಿ ಚಲೋ ಆಗ್ತು ಹುರಿಯೋದ್ಕಿಂತವ. ಮತ್ತು ಗೆಣಸಿನ ಗೆಡ್ಡೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡ್ತಾಳೆ. ಹಾಗಾಗಿ ನಂಗೆ ಆ ಪ್ರಾಬ್ಲಮ್ ಇದ್ದಿದ್ದಕ್ಕೆ ನಾನು ಗೆಣಸಿನ ಗೆಡ್ಡೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇರ್ತಿ. ಹಸಿ ಹುಳಿ ಬಾಜಿ ಮತ್ತು ಸೊಕ್ಕಾಗೆ ಸುಟ್ಕೊಂಡು ಅಥವಾ ಬೇಯಿಸ್ಕೊಂಡು ನೀರಲ್ಲಿ ಹಾಗೆ. ನಿಂಗಳು ಆ ಪ್ರಾಬ್ಲಮ್ ಯಾರು ಇದ್ದು ಹೇಳಾದ್ರೆ ಜಾಸ್ತಿ ಯೂಸ್ ಮಾಡಿ. ಅವಲಕ್ಕಿ ಮತ್ತು ಗೆಣಸಿನ ಗೆಡ್ಡೆ ಜಾಸ್ತಿ ಯೂಸ್ ಮಾಡಿದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತಾಳೆ. ನೋಡಿ ಇಲ್ಲಿ ಬೇಳೆ ಸುಟ್ಟಿಟ್ಟಾಯ್ತು, ಚಪ್ಪೆ ಹೋಳಿಗೆ ಆಯ್ತು, ಪಾಯಸ ಆಯ್ತು, ಹೊದ್ಲಾಯ್ತು, ಮಶಿ ಆಯ್ತು, ಇದು ಗೋಮಯ ಹಿಟ್ಟು ಎಲ್ಲದೂ ರೆಡಿ ಮಾಡಿ ಇಟ್ಟಿದ್ದು ಅತ್ತೆ. ಈಗ ಅದನ್ನೆಲ್ಲ ಹಾಕ್ಕೊಂಡು ಆ ಬಾಳೆ ರೆಡಿ ಮಾಡಿ ಇಟ್ಟಿದ್ದು, ಬಾಳೆ ಬಾಡಿಸಿ ಅದ್ರೊಳಗೆ ಹಾಕ್ಕೊಂಡು ಹೋಗ್ತಾ. ಹಾಗೆ ಈಗ ಕೊಟ್ಟೆ ಕಡ್ಡಿ ಬೆಳಗ್ಗೆ ತೆಕ್ಕ ಬಂದಲ್ಲಿ ಅದ್ರೊಳಗೆ ಜುಂಜು ಮಾಡ್ತಾ. ಇವತ್ತು ಬೆಳಗ್ಗಿನ ಆಸರಿಗೇನು ಎಂಗಳದ್ದು ಅಕ್ಕಿ ದೋಸೆ ಎಲ್ಲ ಇರ್ತಿಲ್ಲ, ರವೆ ತೆಳ್ಳವಿಂದ ಸ್ಟಾರ್ಟ್ ಆಗಿರ್ತು. ಆ ರವೆ ತೆಳ್ಳವು ಹೆಂಗೆ ಮಾಡ್ತಾಳೆ ವೀಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಸಿಕ್ಕಾಪಟ್ಟೆ ಈಸಿ. ಉಪ್ಪು ರವೆ ಅದರಿಂದ ಸ್ಪೆಷಲ್ಲಾಗಿ ತೆಳ್ಳವು ಇಷ್ಟೇ. ಎಷ್ಟು ಫಾಸ್ಟ್ ಆಗ್ತು ಹೆಂಗೆ ಆಗ್ತು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀವಿ. ಇಲ್ಲಿ ಬೆಣ್ಣೆಯ ಒಗ್ಗರಣೆ ಹುಟ್ಟಲ್ಲೇ ಕಾಯಿಸಲು ಇಟ್ಟಿತ್ತು. ಅಂತಕೆಂದರೆ ಇದು ಜುಂಜು ಮಾಡಿ ಅಲ್ಲಿ ಹಚ್ತಬೇಡ. ಹೆಂಗಕ್ಕೆ ಹೇಳಿದ್ನಲ್ಲಿ ನಾಗರ ಪಂಚಮಿ ಪೂಜೆ ಇಷ್ಟು ವರ್ಷ ಆದರೂ 1 ವರ್ಷನೂ ಅಲ್ಲಿ ಹೋಗಲ್ಲ ಅಜ್ಜಿಲೆ ಪಕ್ಕದ ಮೇಲೆ ವಿಶೇಷ ಇರುತ್ತೋಳಿ. ಬಟ್ಟೆದ ಜುಂಜು ಮಾಡಿ ಇದರಲ್ಲಿ ಇವತ್ತಿನ ಬೆಣ್ಣೆಯ ಕಾಯಿಸಿ ತುಪ್ಪ ಮಾಡಿ ಅದ್ರೊಳಗೆ ಒತ್ತಿ ರೆಡಿ ಮಾಡಬೇಡ. ಅತ್ತು ಮಾಡಿಡ್ತಾ ಇತ್ತು. ಅವಕ್ಕೆಲ್ಲ ಹಳೆ ಅವರಿಗೆಲ್ಲ ಅದೆಲ್ಲ ಗೊತ್ತಿರ್ತಲ್ಲಿ ಮಾಡ್ತಾ. ಮತ್ತು ಇದನ್ನ ನಂಗಳಂತ ಹೆಂಗಸ್ರು ಮಾಡಲಿಲ್ಲ ಹೇಳಿದ್ವಲ್ಲಿ, ಹಾಗಾಗಿ ಅತ್ತೆನೇ ಎಲ್ಲ ಮಾಡ್ತಾಯಿತ್ತು. ನಾನು ಸಣ್ಣ ಪುಟ್ಟ ಹೆಲ್ಪು ಅಂದ್ರೆ ಬದಿ ನಿಂತ್ಕೊಂಡು ಮಾಡುವಂಥದ್ದನ್ನ ನಾವು ಮಾಡಿಕೊಡ್ತಾ ಇದ್ದಿದ್ದೆ. ಹಾಗೆ ನೋಡಿ ಎಂತೆಂಥ ಮಾಡಿಟ್ಟಿದ್ವು, ಎಂಥ ರೆಡಿ ಮಾಡಿಟ್ಟಿದ್ವು ತೋರಿಸ್ತಾ ಇದ್ದಿ. ನಿಂಗಕ್ಕಿಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಕೇಳ್ತಾ ಇದ್ದಿ. ಕೇಳ್ರಿ ಸಬ್ಸ್ಕ್ರೈಬ್ ಆಗದಾರೆ ನಾ ಹಾಕೋ ಎಲ್ಲ ವೀಡಿಯೋನು ನಿಂಗೆ ಗೊತ್ತಿಲ್ಲ. ನಿಂಗೆ ಗೊತ್ತಾಗದಾರೆ ಬೇರೆ ಯಾರ ಹತ್ರ ಮಾಡಿಸ್ಗೇಳಿ. ಹಾಗೆ ಪ್ಲೀಸ್ ಹಳ್ಳಿ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ನೋಡಿ ಅದರೊಳಗೆ ಜುಂಜು ರೆಡಿ ಮಾಡ್ತಾಯಿದ್ದು. ಇಲ್ಲಿ ಗೋಮಯ ಇಟ್ಗಂಜು. ಗೋಮಯ ಅಂದರೆ ಅಂಥದ್ದು ಅಂದರೆ ಆಕಳ ಸಗಣಿ, ಅದು ರಾಶಿ ಪವಿತ್ರ. ಗೋಮಯ ಗೋಮೂತ್ರ ಹವ್ಯಕರಿಗೆ. ಹಾಗಾಗಿ ನೋಡಿ ಇಲ್ಲಷ್ಟೊತ್ತಿ ಬೇಳೆ ಎಕ್ಸ್ಟ್ರಾ ಉಳ್ದಿದ್ದ ಬೇಳೆ ಎಲ್ಲ ಸುಟ್ಟು ನಾ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ನನ್ನ ಮಗನಿಗೆ ಅವರಿಗೆಲ್ಲ ತಿಂಬಲ್ಲತ್ತು ಕಡೆಗೆ ಹೇಳಿ. ಹಿಂಗೆ ಸುಟ್ಟಿದ್ದ ಬೇಳೆ ಸಿಕ್ಕಾಪಟ್ಟೆ ಚಲೋ ಆಗ್ತು. ನನಗೂ ಸಿಕ್ಕಾಪಟ್ಟೆ ಪ್ರೀತಿ. ಹಾಗಾಗಿ ಹಾಗೆ ಕಡೆ ಗೆಣಸಿನ ಗೆಡ್ಡೆನೂ ಸುಟ್ಕೊಂಡು ಅದನ್ನು ಬೇಳೆಯ 2 ಸುಟ್ಟು ಸುಲ್ದೆ ಇಟ್ಕೊಬಿಟ್ಟು ಹೋಗ್ತಾ ಬರ್ತಾ ತಿಂಬಲ್ ಚಲೋ ಆಗ್ತು ಹೇಳಿ. ಹಿಂಗಾಗಿ ಕೆಂಡ ಇಲ್ಲೇ ಬೆಂಕಿ ಇಲ್ಲೇ ಹೇಳಾದರೆ ಸೊಕ್ಕಾಗೆ ಒಂದು ಒಲೆ ಮೇಲೆ ಒಂದು ಬಂಡಿ ಇಟ್ಕೊಂಡು ಸಣ್ಣ ಬೆಂಕಿಲಿ ಫ್ರೈ ಮಾಡಿರು ಚಲೋ ಬೇಯಿತು, ತಿಂಬಲು ಚಲೋ ಆಗ್ತು. ಆದರೆ ಇಲ್ಲಿ ಕೆಂಡದಲ್ಲಿ ಸುಟ್ಟರೆ ಒಂದು ವಿಶಿಷ್ಟವಾದ ಪರಿಮಳ ಅದ್ರ ಸಂತಿಗೆ ಆ್ಯಡ್ ಆಗ್ತು. ಹಾಗಾಗಿ ಬೇರೆ ಥರ ರುಚಿ ಬತ್ತು. ಹಂಗೆ ನಂಗಕ್ಕೆ ಈ ಅವಕಾಶ ಇದ್ದು ಹಾಗಾಗಿ ಹಿಂಗೆ ಸುಡುತ್ತೀಯ ಬೇಳೆಯ. ನಿಂಗಕ್ಕೆ ಯಾವ ಅವಕಾಶ ಇದ್ದ ಹಂಗೆ ಸುಟ್ಕೊಳ್ಳಿ ಬೇಳೆಯ. ನೋಡಿ ಎಷ್ಟು ಬೇಳೆ ಆಯ್ತು. 1-2 ಕಪ್ ಆಗೋಜು, ಉಳ್ದಿದ್ದೆಲ್ಲ ಚಲೋ ಇದ್ದು ಒಡ್ಡಿಲೆ. ನೋಡಿ ಗೆಣಸಿನ ಗಡ್ಡೆನೂ ಹಾಕಿಟ್ಟಿದ್ದೆ ಅದರೊಳಗೆ. ಹಿಂಗೆ ಸುಟ್ಟಿದ್ದು ಗೆಣಸಿನ ಗಡ್ಡೆ ಎಷ್ಟು ರುಚಿ ಆಗ್ತು ಗೊತ್ತಿದ್ದ. ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ. ನಿಂಗಕ್ಕೆ ಅವಕಾಶ ಸಿಕ್ಕಿದ್ರೆ ನೋಡಿ. ಬೆಂಜ ಹೇಳಿ ನೋಡ್ತಾ ಇದ್ದೀನಿ. ಕೆಂಡದಲ್ಲೇ ಇತ್ತು, ಸ್ವಲ್ಪ ಮಾತ್ರ ನಂದಿತ್ತು ಬೆಂಜ. ಮತ್ತು ಇನ್ನೊಂದು ಸರಿ ಹಾಕಿಡವ ಹೇಳಿ ಅಕ್ಸ್ ನೋಡ್ತಾ ಇದ್ದಿ. ನೋಡಿ ಎಷ್ಟು ಚಂದಿದ್ದು. 3 ಗೆಣಸಿನ ಗಡ್ಡೆ ಹಾಕಿಟ್ಟಿದ್ದಿ. ನಮ್ಮಲ್ಲಿ ಮತ್ತೆ ಯಾರು ಅಷ್ಟು ತಿಂತ್ವಿಲ್ಲ, ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು ಇದು. ಹಾಗೆ ಅವರಷ್ಟೊತ್ತಿಗೆ ಇಲ್ಲಿ ಪೂಜೆ ಮುಗಿಸ್ತಿ ಏಕೆ ತಂದರು ಅಂತಕೆಂದ್ರೆ ಪಕ್ಕದ ಮನೆ ಹೋಗವು ಹೇಳಿದ್ನಲ್ಲಿ. ಮತ್ತು ಪೂಜೆ ಮುಗಿಸ್ಕೊಂಡು ಪಕ್ಕದ ಮೇಲೆ ಊಟ ಮಾಡ್ಕೊಂಡು, ಊಟ ಆದ ಕೂಡಲೇ ಬಸ್ಸಿಗೆ ನನ್ನ ಮಗ ಉಡುಪಿಗೆ ಹೋಗ್ಬಿದ್ದಿದ್ದ. ಹಾಗಾಗಿ ಸ್ವಲ್ಪ ಅರ್ಜೆಂಟು ಫಾಸ್ಟಲ್ಲಿ ಎಲ್ಲದನ್ನೂ ಮಾಡ್ಕೊಂಡ್ಯ. ಮತ್ತು ಸ್ವಲ್ಪ ಬೇಜಾರೂ ಇರ್ತಲ್ಲಿ ಹೆಂಗೋ ಆ ಮಕ್ಕ ಮನೆ ಬಂದು ಹೋಗ್ತೇವೆ ಅಂದರೆ. ಹಾಗಾಗಿ ಒಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ಯಾ. ಇವತ್ತು ಅವಂಗೆ ತಗೊಂಡು ಹೋಗಲ್ಲ ಹೇಳಿ ಸೌತೆಕಾಯಿ ಖಾರ ಕಡ್ಡಿ, ಚಕ್ಲಿ, ಬಾಳೆಕಾಯಿ ಚಿಪ್ಸು ಮತ್ತು ಬುಂದಿನ ಲಾಡು ಮಾಡಿಟ್ಟಿದ್ಯಾ. ಅದನ್ನೆಲ್ಲ ತಗೊಂಡು ಹೋಗಿ ಹೇಳಿ. ಹಾಗೆ ಅವ್ರು ಹೋಗಿ ಪೂಜೆ ಮುಗಿಸ್ಕೊಂಡು ಬಂದರು. ಅವಾಗ ಸಿಕ್ಕಾಪಟ್ಟೆ ಮಳೆ ಇತ್ತು. ನಾ ಅಷ್ಟೊತ್ತಿ ಸ್ನಾನಕ್ಕೆ ಹೋಗಿ ಎಲ್ಲ ರೆಡಿ ಹಾಕ್ಯಮನೇಳಿ ಹೋಗಿದ್ದಿ. ಕಡೆಗೆ ನಮ್ಮನೆ ನಾಗರ ಪೂಜೆ ಹೆಂಗಾದ್ರು ನಿಂಗೆ ತೋರಿಸಲ್ಲ ಅಜ್ಜಿಲೆ.
ಆದರೆ ದೇವ್ರು ಹೆಂಗಿದ್ದು ಹೇಳು ಒಂದು ಸರಿ ಆದರೂ ಹೋಗಿ ನೋಡ್ಕೊಬಪ್ಪ ನಾವು ಹೇಳಿ ನಿಂಗೆ ತೋರ್ಸೋಣ ಕರ್ಕೊಂಡು ಹೋಗ್ತಾ ಇದ್ದಿ. ಇಲ್ಲೆಲ್ಲ ಮಳೆಗಾಲ ಆಗಿದ್ದಕ್ಕೆ ಸಿಕ್ಕಾಪಟ್ಟೆ ಜಾರೆ, ಮತ್ತು ಅಲ್ಲಿ ಹಲಸಿನ ಮರನೂ ಇದ್ದಿದ್ದಕ್ಕೆ ಹಲಸಿನ ಹಣ್ಣು ಬಿದ್ದು ಬಿದ್ದು ಹೊಕ್ಕೊಂಡು ಸಿಕ್ಕಾಪಟ್ಟೆ ಜಾರಿ ಅಜ್ಜು. ಆದರೂ ಅದು ಊರಿಂದ ತೋರ್ಸೋಣ ಹೇಳಿ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಇಲ್ಲಿ ನಾಗರಬಂದಲ್ಲಿ ಹೆಂಗಸ್ರಿಗೆ ಅವಕಾಶ ಇಲ್ಲ ಒಪ್ಪಲ್ಲೇ, ಹಾಗಾಗಿ ದೂರಿಂದನೇ ತೋರಿಸ್ತಾ ಇದ್ದಿ. ನೋಡಿ ಅವು ಪೂಜೆ ಎಲ್ಲ ಮುಗಿಸಿಗೆ ಬಂದಮೇಲೆ ಕಡೆಗೆ ಹೋಗಿದ್ದಿದ್ದಿ ನಾನು. ಇದೆಲ್ಲ ಇಲ್ಲಿ ಕನ್ಯಾಕುಡಿ ಕೊಯ್ಯಲ್ಲಿ ನಾ ಮೊನ್ನೆ ಕರ್ಕೊಂಬಂದಿದ್ನಲ್ಲಿ ಅದೇ ಜಾಗ. ಆವಾಗ ಇಲ್ಲಿ ಕಾಣಿಸ್ತಿತ್ತಿಲ್ಲ, ಕಡೆಗೆ ಅವ್ರು ಮೊನ್ನೆ ಸೌರಿ ಎಲ್ಲ ಕ್ಲೀನ್ ಮಾಡಿದರು, ಪೂಜೆಗೆ ಬೇಕಾಗ್ತು ಜಾಗ ಹೇಳಿ. ಅಲ್ಲಿ ಮೇಲೆ ಒಪ್ಪಲ್ಲಿ ಹಂಗೆ ಸ್ವಲ್ಪನೇ ಹೆದರಿಕೆ ಆಗ್ತು. ನೋಡಿ ಹೆಂಗಿತ್ತು ತೋರಿಸ್ತಾ ಇದ್ದಿ. ಹಾಗೆ ಇಲ್ಲೇ ಒಂದು ಗಾಂಧಾರಿ ಮೆಣಸಿನ ಗಿಡನೂ ಇತ್ತು, ನೋಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಸುಮಾರು ಹಣ್ಣಾಗಿತ್ತು, ಎಲ್ಲ ಹಕ್ಕಿ ತಿಂದು ಖಾಲಿ ಮಾಡಿಬಿಡ್ತಾ. ಹಾಗಾಗಿ ನೋಡಿ ಇಲ್ಲೊಂದು ಗಿಡ ಹೆಂಗಿದ್ದು ಹೇಳಿ. ಹಾಗೆ ಇಷ್ಟು ಮಾಡ್ಕೊಂಡು ನಮ್ಮನೆ ಪಕ್ಕದ ಮೇಲೆ ವಿಶೇಷ ಇತ್ತು ಅಂದಲ್ಲಿ ಅಲ್ಲಿ ಹೋದಿ. ಅಲ್ಲಿ ಹೋಗೋಷ್ಟೊತ್ತಿ ನನ್ನ ಅತ್ತೆ ಗಾವೆಕಾಯಿ ಕೊಡಬೀಗ ತೊಳಸ್ತಾ ಇತ್ತು. ಹಾಗೆ ಒಂಚೂರು ವೀಡಿಯೋ ಮಾಡ್ಕೊಂಡು ಕಡೆ ಉಳಿದಿದ್ದು ನಾನು ತೊಳಸ್ದೆ ಅಲ್ಲಿ. ಗಾವೆಕಾಯಿ ಕಡುಬು ಚಟ್ಟಂಬಡೆ ಎಲ್ಲ ಅಷ್ಟೊತ್ತಿಗೆ ಅರ್ಧ ಆಗಿತ್ತು ಎಲ್ಲದು. ಅಡುಗೆ ಬಡ್ತಿ ಬಂದಿತ್ತು, ಹಾಗಾಗಿ ಅದು ಮಾಡ್ತಾಯಿತ್ತು. ಕಡೆ ನಾನು ಒಂಚೂರು ಹೆಲ್ಪ್ ಮಾಡಿದೆ ಹೋಗ್ಕೊಂಡು. ಇದೆಲ್ಲ ಪೂರ್ತಿ ಡೀಟೇಲ್ ವೀಡಿಯೋ ಎಲ್ಲ ಮಾಡಿದ್ನಿಲ್ಲ. ಗಾವೆಕಾಯಿ ಕಡುಬು ಹೆಂಗೆ ಮಾಡೋದು ಹೇಳೋದಲ್ಲ, ಮುಂದೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಗಾವೆಕಾಯಿ ಬೆಲ್ಲ ಹಾಕಿ ಬೆಂದ ಮೇಲೆ ಅಕ್ಕಿ ಹಿಟ್ಟು ಹಾಕಿ ತೊಳಸಿ ಗಟ್ಟಿ ಆದ್ಕೊಳ್ಳೆ ಇಳಿಸ್ಕೊಂಡ್ರತ್ತು. ನೋಡಿ ಹೆಂಗೆ ಕಾಣ್ತಾ ಇದ್ದು ಹೇಳಿ. ಬೆಲ್ಲ ಹಾಕ್ತಾಯಿದ್ದು, ಬೆಲ್ಲ ಸಿಕ್ಕಾಬಟ್ಟೆ ಬೆಳೀಕಿತ್ತು, ಹಾಗಾಗಿ ಎಷ್ಟು ಹಾಕಿರೂ ಕಲರೇ ಬತ್ತಿತ್ತಿಲ್ಲ. ನೋಡಿ ಹಾಕಿದಂಗೆ ಕಾಣಿಸ್ತಾ ಇತ್ತಿಲ್ಲ. ಈ ಗಾವೆಕಾಯಿ ಕಡುಬು ಯಾರ್ಯಾರಿಗೆ ಫೇವ್ರೇಟು ಅಥವಾ ಯಾರ್ಯಾರಿಗೆ ರೆಸಿಪಿ ಬೇಕು ಕಾಮೆಂಟ್ ಮಾಡಿ. ನೋಡಿ ದಳ್ಳಲ್ಲಿ ಗಾವೆಕಾಯಿ ಕಡುಬು ಹಚ್ಚಿ ಬೇಯಿಸಲು ಇಟ್ಟಿದ್ಯಾ, ಅದು ಬೇಯವಲ್ಲಿವರಿ ನಾವು ಬಾಕಿ ಕೆಲಸ ಮಾಡ್ಕೊಂಬನ ಆಯ್ಕೆತ್ತ. ನೋಡಿ ಅಲ್ಲಿ ತೋರಿಸ್ತಾ ಇದ್ದಿ. ಒಂದು ಸ್ವಲ್ಪ ಹಚ್ಚಿ ಬೇಯಿಸಿಟ್ಟಿದ್ದೆ, ಇಲ್ಲೊಂದು ಸ್ವಲ್ಪ ಮತ್ತೆ ತೊಳಸ್ತಾನೂ ಇದ್ದಿದ್ಯಾ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದ್ದು ನೋಡಿ ಹೆಂಗೆ ಗೊಜ್ಜುಗುಡ್ತಾ ಇದ್ದು ಹೇಳಿ. ಗಾವೆಕಾಯಿ ಹೋಳು ಉಪ್ಪು ಬೆಲ್ಲ ಇದು ಮೂರೇ ಹಾಕಿರ್ತಾ, ನೀರೆಲ್ಲ ಆ್ಯಡ್ ಮಾಡಿರ್ತೀವಲ್ಲ. ನೋಡಿ ಇದು ಚಲೋ ಒಂದು ಸರಿ ಗೊಡಗುಟ್ಟ ಮೇಲೆ ಕಡೆಗೆ ಅಕ್ಕಿ ಹಿಟ್ಟು ಹಾಕಿ ತೊಳಸ್ಬಿಟ್ರೆ ಅದಕ್ಕೆ. ಅದು ಹೆಂಗೆ ಅಂತೂ ಯಾವ ಅಳತೆ ಎಲ್ಲದನ್ನೂ ನಿಮಗೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ದೀಪಾವಳಿಲಿ ಬೂರೆ ಹಬ್ಬದ ದಿವಸ ಈ ಬದಿಗೆ ಎಲ್ಲರ ಮನೇಲೂ ಗಾವೆಕಾಯಿ ಕಡುಬು ಮಾಡೇ ಮಾಡ್ತಾ. ಅದು ಹೆಂಗೆ ಮಾಡೋದು ಎಲ್ಲ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಇದಕ್ಕೆ ಅಕ್ಕಿ ಬೀಸಿದ ಅಕ್ಕಿ ಹಿಟ್ಟು ನೆನೆಸಿ ಅಕ್ಕಿ ಬೀಸಿ ಇಟ್ಕೊಂಡಿರ್ತೀವಲ್ಲ ಈ ಅಕ್ಕಿಯ, ಆ ಹಿಟ್ಟನ್ನ ಆ್ಯಡ್ ಮಾಡ್ತಾಯಿದ್ದೆ. ಈಗ ಅದ್ರ ಸೇರಿಸಿ ತೊಳಸ್ಬಿಟ್ರೆ ರೆಡಿ ಆಗ್ತು ಗಾವೆಕಾಯಿ ಹಿಟ್ಟು. ಕಡೆಗೆ ಅದ್ರ ಬಾಳೆಲ್ಲ ಹಚ್ಚಿ ಬೇಯಿಸಿರತ್ತು. ನೋಡಿ ಹೆಂಗಿದ್ದು ತೋರಿಸ್ತಾ ಇದ್ದೆ. ಚಲೋ ಕಾಣ್ತಾ ಇದ್ದು ಅಲ್ದ. ಹಾಗೆ ಆ ಗಾವೆಕಾಯಿ ಹಿಟ್ಟು ತೊಳಸ್ಕೊಂಡು ಇದನ್ನ ಬಾಳೆ ಎಲ್ಲ ಬಾಡಿಸಿಟ್ಕೊಂಡು ನೋಡಿ ಹೆಂಗೆ ಹತ್ತುಳಿ. ಈಗ ಇದನ್ನು ತೊಳೆದ ಮೇಲೆ ಬಾಳೆಲ್ಲ ಹಚ್ಚಿ ಬೇಯಿಸಿದ್ರೆ ಆಯ್ತು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಅಡುಗೆ ಅಕ್ಕಯ್ಯ ಚಟ್ಟಂಬಡೆ ಮಾಡ್ತಾಯಿತ್ತು, ಅದರದ್ದೊಂದು ಸಣ್ಣ ವೀಡಿಯೋ ನಿಂಗೆ ಹಾಕಿದ್ದೆ ನೋಡಿ. ಇದೆಲ್ಲ ಹೆಂಗೆ ಮಾಡ್ತಾ ಹೇಳೋದನ್ನೆಲ್ಲ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು, ಅವಾಗ ತೋರಿಸ್ತಿ. ಅದು ಚಟ್ಟಂಬಡೆ ಕರಿತಾಯಿತ್ತು. ನಂಗೆ ಅಷ್ಟೊತ್ತಿಗೆ ಅಲ್ಲಿ ಗಾವೆಕಾಯಿ ಹಿಟ್ಟು ತೊಳಸಿ ಕಡುಬು ಹಚ್ಚಲೆಲ್ಲ ರೆಡಿ ಮಾಡ್ಕೊಂಡ್ಯಾ. ನಂಗಳೂರೆಲ್ಲ ಹಿಂಗೆ ಪಕ್ಕದ ಮೇಲೆ ವಿಶೇಷ ಹಾಳಾದ್ರೆ ಹೋಗ್ಕೊಂಡು ನಂಗಳೇ ಮಾಡ್ಕೊತೀವಿ, ಅಡುಗೆ ಬಿಡ್ತೀವಿ ಬತ್ತ. ಆದರೂ ಅವ್ರ ಹೆಂಗಸರು ಹೋದವು ಕಡೆಗೆ ಯಾವ್ಯಾವ ಕೆಲಸ ಇತ್ತು ಅದ್ರ ಹಂಚ್ಕೊಂಡು ಮಾಡ್ತೀಯ. ನೋಡಿ ಕೈಯಲ್ಲಿ ಉಂಡೆ ಮಾಡ್ಕೊಂಡು ಹೆಂಗೆ ತಟ್ಟಿ ಕರೀತಾ ಇದ್ದೋಳದು. ನೋಡಿ ಸೂಪರಾಗಿರೋ ಚಟ್ಟಂಬಡೆ ರೆಡಿ ಆಯ್ತು. ಈಗ ಅವ್ರ ಮೇಲೆ ಊಟ ಮಾಡ್ಕೆ ಬಂದ್ಕೊಂಡು ಮಧ್ಯ ಮೇಲಿನ ಕೆಲಸ ಏನಿರ್ತಲ್ಲಿ, ಹಾಗಾಗಿ ಮಧ್ಯ ಮೇಲೆ ಮದರಂಗಿ ಕೊಯ್ಕ ಬಂದ್ಕೊಂಡು ಅದನ್ನು ಬೀಸ್ಗೆಳವಲ್ಲಿ ಅದನ್ನು ಬೀಸ್ಕೊಂಡು ಹಚ್ಕೊಂಬಲ್ಲೆ ಸಂಜೆಗೆ ರೆಡಿ ಮಾಡ್ತಾಯಿದ್ದಿ.
ನೋಡಿ ಮದರಂಗಿ ಕೊಯ್ಕ ಬಂದಿಟ್ಟಿದ್ದಿ ಮಿಕ್ಸಿ ಜಾರಿಗೆ ಹಾಕ್ಕೆಂಜಿ ಇದಕ್ಕೆ ನೀರೆಲ್ಲ ಹಾಕ್ತೀವಿಲ್ಲ ಬರೀ ಲಿಂಬು ಹಾಕಿ ಬೇಯಿಸ್ತೀಯ. ಮೊದಲೆಲ್ಲ ನಂಗೆ ಸಣ್ಣ ಇರ್ತಲ್ಲ ಇದಕ್ಕೆ ಅಡಕೆ ಎಲೆ ಸುಣ್ಣ ಎಲ್ಲದನ್ನೂ ಹಾಕಿ ಬೇಯಿಸ್ತಿದ್ದೆ. ಆದರೆ ಈಗ ಹಾಗೆಲ್ಲ ಬೇಯಿಸ್ತಿಲ್ಲ. ಯಾಕೆಂದರೆ ಈಗ ಸಿಗೋ ಮದರಂಗಿ ಆವಾಗಿನ ಜಾತಿನೇ ಬೇರೆ ಇತ್ತ ಎಂಥದನೋ ಅದೇನು ಗೊತ್ತಿಲ್ಲ ಒಟ್ಟಿನಲ್ಲಿ. ಇದು ಸಿಕ್ಕಾಪಟ್ಟೆ ಕೆಂಪನೆ ಆಗ್ತು. ಬರೀ ಲಿಂಬು ಅಂತ ಹಾಕಿ ಬೇಯಿಸ್ತಿ ಅದಕ್ಕೆ ನೀರು ಹಾಕ್ತಿವಿಲ್ಲ ಬರೀ ಲಿಂಬುದಲ್ಲೇ ಬೇಯಿಸವು. ಲಿಂಬು ಅಥವಾ ಹುಳಿಗೆ ಯಾವ್ದಾದ್ರು ನಡೀತು, ಕಂಚಿಕಾಯಿ ಆ ಥರದ್ದು ಯಾವ್ದಾರು. ಈಗಿಲ್ಲಿ ಹಾಳ್ವಾರಿ ಎಲೆನ ಬಾಡಿಸಿ ಇಟ್ಕೊತಾ ಇದ್ದಿ ಸಂಜೆ ಕಟ್ಗೆಂಬಲ್ಲಿ ಹಾಕ್ತುಳಿ. ಹಿಂಗೆ ಬಾಡಿಸ್ಗಳತ್ತಾರೆ ಇದು ಪಟ್ ಪಟ್ನ ಒಡೆದು ರಸ ಎಲ್ಲ ಹೊರಗೆ ಬಂದ್ಬಿಡ್ತು. ಹಾಗಾಗಿ ಒಂಚೂರು ಬಾಡಿಸ್ಕೊಂಡ್ರೆ ಸಾಕಾಗ್ತು. ಇದನ್ನು ಮದರಂಗಿ ರೆಡಿ ಮಾಡಿ ರೆಡಿ ಮಾಡಿ ಎಲ್ಲ ಮಾಡ್ರೆ ಈ ಮಧ್ಯಾಹ್ನ ಒಂದು ಮನೇಲಿ ಊಟ ಮಾಡ್ಕೆ ಬಂದತ್ತಲ್ಲಿ ಸಂಜೆ ಮತ್ತೊಂದು ಮನೇಲಿ ಊಟ ಮಾಡ್ಕೆ ಬಂದ್ಕೊಂಡು ಮದರಂಗಿ ಕಟ್ಕೊಂಬದಾಗ್ತು. ಅಷ್ಟೊತ್ತಿಗೆ ಲೇಟ್ ಆಗೋಗಿರ್ತು, 10-10:30 ಆಗೋಗಿರ್ತು ಸುಮಾರು. ಊಟ ಮಾಡ್ಕೊಂಡು ಸುದ್ದಿ ಹೇಳ್ಕೊಂಡು ಹೆಂಗಸರ ವಿಷಯ ನನಗೆ ಗೊತ್ತಿದ್ದಲ್ಲಿ ಊಟ ಆದ್ಕೊಳ್ಳೆ ಸುದ್ದಿ ಹೇಳೋದು ಸ್ವಲ್ಪ ಜಾಸ್ತಿ. ಹಾಗಾಗಿ ಅದಕ್ಕೆ ಎಲ್ಲದನ್ನೂ ರೆಡಿ ಮಾಡಿ ಇಡಕ್ಕೆ ಹೋಗಕ್ಕೆ ಬಿಡೋಣ ಹೇಳಿ ಎಲ್ಲದನ್ನೂ ರೆಡಿ ಮಾಡಿದ್ದಿ. ನೋಡಿ ಮದರಂಗಿ ಬೀಸಿದ ಕೈ ಹೆಂಗಾಜು ತೋರಿಸ್ತಾ ಇದ್ದಿ. ನೋಡಿ ಎಷ್ಟು ಚಲೋ ಕಾಣಿಸ್ತಾ ಇದ್ದೋಳಿ. ಈಗ ಮದರಂಗಿ ಮತ್ತು ಎಲೆ ಬಳ್ಳಿ ಎಲ್ಲದನ್ನೂ ರೆಡಿ ಮಾಡಿ ಇಟ್ಟಿಕ್ಕೆ ಹೊಕ್ಕೆತಾ ಇದ್ದಿ. ಕಡೆ ಸಂಜೆ ಬಂದ್ಕೊಳ್ಳೆ ಆರಾಮ್ ಕಟ್ಟಿಗೆ ಬಿಡಲಾಗ್ತಲ್ಲಿ. ಹಾಗಾಗಿ ಅಲ್ಲಿ ಹೋಗಿ ಬಂದು ಊಟ ಎಲ್ಲ ಮಾಡ್ಕೆ ಒಪ್ಪತ್ತಿಗೆ ಸಂಜೆ 10-10 ಆಗೋಗಿತ್ತು. ಯಜಮಾನ್ರು ಮುಂಚೆ ಬಂದುಬಿಟ್ಟಿದ್ದಿದ್ರು. ಆದರೂ ನಂಗೆ ಮದರಂಗಿ ಕಟ್ಕೊಡೋವಳು ಪಾಪ ಮಲ್ಗದೇನೆ ವೆಯ್ಟ್ ಮಾಡ್ತಾ ಇದ್ದಿದ್ರು. ನಂಗೆ ವರ್ಷವೂ ಮದರಂಗಿ ಕಟ್ಕೊಡೋದು ಅವರೇ. ನಂಗೆ ಸಿಕ್ಕಾಪಟ್ಟೆ ಪ್ರೀತಿ ಮದರಂಗಿ ಕಟ್ಟಿಗೆ ಎಂಬುದು ಅಂದರೆ. ಮದುವೆ ಆದಾಗಿಂದನೂ 1 ವರ್ಷವೂ ಬಿಡೋದೆ ಅವ್ರು ಈ ಕೆಲಸ ಮಾಡಿಕೊಟ್ಟಿದ್ರು ಪಾಪ ಪ್ರೀತಿಯಿಂದವ. ಎಂತಕ್ಕೆ ಅಂದರೆ ನಮ್ಮಲ್ಲಿ ಮತ್ತೆ ಯಾರಿಗೂ ಅಷ್ಟು ಇಷ್ಟ ಆಗ್ತಿಲ್ಲ, ಅಷ್ಟು ಕಟ್ಗೆತ್ವಿಲ್ಲ. ನಂಗೆ ರಾಶಿ ಸಿಕ್ಕಾಪಟ್ಟೆ ಪ್ರೀತಿ. ಹಾಗಾಗಿ 10 ಬೆರಳಿಗೂ ಕಟ್ಗೆತ್ತಿ. ಆವಾಗ ನನ್ನ ಹತ್ರ ಏನು ಕಟ್ಗೆಂಬಲ್ಲಿ ಆಗ್ತಿರ್ಲಿಲ್ಲ. ಮತ್ತು ರಾತ್ರಿ ಬೆಳವರೆ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಕೆಂಪಾಗ್ತು ಮದರಂಗಿ. ಹಾಗಾಗಿ ರಾತ್ರಿ ಕಟ್ಕೊಂಡು ಮನ್ಕೆ ಬಿಡ್ತೀವಿ. ಅವ್ರು ಕಟ್ಕೊಡ್ತರು ಪಾಪ. ವರ್ಷವೂ ಆ ಪ್ರೀತಿಯಿಂದ ಕಟ್ಕೊಡ್ತರು. ನಾ ಬಪ್ಪಲ್ಲಿವರೆಗೂ ವೆಯ್ಟ್ ಮಾಡ್ಕೊಂಡು ಕಾದ್ಕತ್ತ ಇವತ್ತದೇ ಅಂದಲ್ಲಿ ಅಲ್ಲಿ ಸುದ್ದಿ ಹೇಳ್ಕೊಂಡು ಬಪ್ಪತ್ತಿ 10:30-11 ಗಂಟೆಗೆ ಬಂದ್ಬಿಟ್ಟಿತ್ತು. ಆದರೂ ಪಾಪ ನಾ ಬರಲ್ಲಿವರೆಗೂ ವೆಯ್ಟ್ ಮಾಡಿ ಕಟ್ಕೊಟ್ಟಿಕ್ಕೆ ಮನ್ಕೆಂಜರು. ನಂಗಳ ಬದಿಗೆ ನಾಗರ ಪಂಚಮಿ ಅಂದ್ರೆ ಅಷ್ಟು ಸ್ಪೆಷಲ್ ಅಂತ ಇರ್ತಿಲ್ಲ, ಇಷ್ಟೇಯ. ಆದರೆ ನಂಗೆ ಸ್ಪೆಷಲ್ ಅಂತೂ ಕೇಳ್ರಿ ಮದರಂಗಿ ಹಚ್ಕೊಂಬೋದು ಹೇಳೋದೇ ಸ್ಪೆಷಲ್ಲು. ಈ ಮದರಂಗಿ ಗಿಡ ಎಲ್ಲ ನಾನೇ ಮನೇಲಿ ಮಾಡ್ಕೊಂಜಿ ಅಂತಕೆಂದರೆ ನಾ ಹೇಳಿದ್ನಲ್ಲಿ ಕೂದಲಿಗೂ ಅದನ್ನೇ ಹಾಕ್ಕೆತ್ತಿ ಹೇಕೆತ್ತ. ನನಗೆ ಆ ಮೆಹಂದಿ ಆ ಕಲರು ಎಲ್ಲ ಹಾಕಿದ್ರೆ ಅಲರ್ಜಿ ಆಗ್ತು ಸ್ಕಿನ್ನಿಗೆ. ಹಾಗಾಗಿ ನಂಗೆ ಇದಂತೂ ಯೂಸ್ ಮಾಡ್ತಿನಿಲ್ಲ. ಮೆಹಂದಿ ಮೆಂತೆ ಮೊಸರು ಮಿಕ್ಸ್ ಮಾಡಿ ತಿಂಗಳಿಗೆ 1 ಬಾರಿ ಹಾಕ್ಕೆತ್ತಿ ತಲೆ ಸ್ನಾನ ಮಾಡೋಕ್ಕಾರೆ. ಕೂದಲು ಒಂದೊಂದು ವೈಟ್ ಇದ್ದಿದ್ದು ಫುಲ್ ರೆಡ್ ಆಗೋಗ್ತು ಎಲ್ಲ ಕೂದಲು. ನಿಂಗೆ ನೋಡಿಕ್ಕು ಚೂರು ನನ್ನ ವೀಡಿಯೋದಲ್ಲಿ ಕಾಣ್ತಾ ಇದ್ದಾಗ ನೋಡಿ ಪಾಪ ಅಷ್ಟು ಬೆರಳಿಗೂ ಕಟ್ಕೊಟ್ರು. ಹಿಂಗೆ ಕಟ್ಕೊಂಡು ಮನ್ಕೆ ಬಿಟ್ರೆ ಹತ್ತು, ಬೆಳಗ್ಗೆ ತೆಕ್ಕಬಿಟ್ರೆ ಹತ್ತು. ಈಗ ಒಂದು ಕೈಗಾತು, ಈಗ ಇನ್ನೊಂದು ಕೈಗೆ ಹಚ್ಚು ಹೊಡಿಯುತ್ತಾ ಇದ್ದೆ. ಈಚೆ ಕೈ ನಾನೇ ಟೊಪ್ಪಿಗೆ ಮಾಡಿ ಇದ್ದೆ, ಹಂಗೆ ಚೂರು ಕೆಂಪಗಾಗಿತ್ತು. ಈಗ ಈ ಕೈಗೆ ಅವರೇ ಹಚ್ಕೊಡ್ತಾಯಿದ್ರು ನೋಡಿ. ನಂಗಳ ಮದುವೆಯಾಗಿ 20 ವರ್ಷ ಆಯ್ತು. ಆವಾಗಿಂದನೂ ಅವ್ರು ಇದೇ ಕೆಲಸ ಪ್ರೀತಿಯಿಂದ ಮಾಡಿಕೊಡ್ತಾಯಿದ್ರು. ಒಂಚೂರು ಬೇಜಾರು ಮಾಡ್ಕೋತಿರಿಲ್ಲ, ನಿಂಗೆ ಇಷ್ಟ ತಲೆ ಕಟ್ಕೊಡ್ತೇಕೆ ಅಂತ. ಮತ್ತು ಹೇಳಿದ್ನಲ್ಲಿ ನಂಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಇವರೇಯ, ಅಂದರೆ ಬ್ಯಾಕ್ ಬೋನು ಹೇಳಕ್ಕೂ ಯಾವ ಕೆಲಸ ಮಾಡಿದರೆ. ಮತ್ತು ಅದೇ ಹೇಳಿದ್ನಲ್ಲಿ ನಿಂಗಳ ಮುಂದೆ ಈ ರೂಪದಲ್ಲಿ ಬಪ್ಪಲ್ಲೂ ಕಾರಣ ಅವರೇಯ ಹೇಳಿ. ನಂಗೆ ಮೆನೋಪಾಸ್ ಟೈಮ್ ಆದಾಗ ಸಿಕ್ಕಾಪಟ್ಟೆ ಟೆನ್ಷನ್ನು, ಆರಾಮಿಲ್ಲದಂಗೆ ಅಪ್ಪದು, ಎಂತೆಂತೋ ಕೆಟ್ಟ ಆಲೋಚನೆ ಬಪ್ಪದು ಹೇಳೋದು. ಅವ್ರ ಹತ್ರ ಹೇಳ್ಕೊಂಡು ಸಿಕ್ಕಾಪಟ್ಟೆ ಅಳುತ್ತಿದ್ದಿ. ಆವಾಗ ಅವ್ರ ಕಡೆ ನಾ ಹಿಂಗೆ ಮಾಡ್ಲಕ್ಕೆ ಹೇಳೋಷ್ಟೊತ್ತಿಗೆ ಹಂಗಾರೆ ಮಾಡು ನಾನು ಮಾಡಿಕೊಡ್ತಿ ಚಾನಲ್ ಮಾಡಿಕೊಟ್ರು. ಈಗ ಸುಮಾರು 90% ನನಗಾದ್ರೆ ಇದರೊಳಗೆ ರಿಲೀಫ್ ಸಿಕ್ಕಿದ್ದು ನಿಂಗಳೆಲ್ಲರ ಸಪೋರ್ಟಿಂದವ. ನಿಂಗಳ ಸಪೋರ್ಟ್ ಹಿಂಗೆ ಇರಲಿ ಕೇಳ್ಕೊತಾ ಇದ್ದಿ. ನೋಡಿ ಹೆಂಗೆ ಕಟ್ಕೊಡ್ತಾಯಿದ್ರು ತೋರಿಸ್ತಾ ಇದ್ದಿ. ನಿಂಗೆ ಬೇರೆ ಎಂಥಾರು ಎಲ್ಲೆಲ್ಲಿ ಯೂಸ್ ಮಾಡ್ತಾರೋ ಹೇಳಿ ನಂಗಳ ಬದಿಗೆ ಇದನ್ನೇ ಯೂಸ್ ಮಾಡ್ತಾ. ನನ್ನ ಅಪ್ಪನ ಮನೆ ಬದಿ ಬೇರೆ ಯಾವುದೋ ಎಲೆ ಯೂಸ್ ಮಾಡ್ತಿದ್ದೆ, ನಂಗೆ ಸರಿಯಾಗಿ ನೆನಪು ಕಾಣಿಸ್ತಾ ಇಲ್ಲ ಅದು. ಇಲ್ಲಿ ಬಂದಮೇಲೆ ಇದು ಹಾಳ್ವಾರಿ ಎಲೆಲ್ಲೇ ಕಟ್ಗೆತಾ ಇದ್ದಿದ್ದಕ್ಕೆ. ಅಲ್ಲಿ ಬೇರೆ ಒಂದು ಯಾವುದೋ ಎಲೆ ಯೂಸ್ ಮಾಡ್ತಾ, ಇಲ್ಲಿ ಈ ಎಲೆ ಯೂಸ್ ಮಾಡ್ತಾ. ಹಾಳ್ವಾರಿ ಗಿಡ ಈ ಎಲೆಯ ಕೆಚ್ಚಲು ಬಾವು ಬಂದು ದನಕ್ಕೆ
ಹಸಿದೆ ತಿಂಬಲ್ ಕೊಟ್ಟರೆ ಅಥವಾ ಅಂದರೆ ಅವು ತಿಂಬ ಹಂಗೆ ಮಾಡಿಕೊಟ್ರೆ ಅಂದ್ರೆ ಈಗ ಕಾಯಿ ಸುಳಿ ಬೆಲ್ಲ ಮತ್ತು ಈ ಸೊಪ್ಪು ಎಲ್ಲ ಹಾಕಿ ಬೀಸ್ಕೊಡ್ತೀವಿ ಆವಾಗ ಕೆಚ್ಚಲು ಬಾವು ಕಡಿಮೆ ಆಗ್ತು ಬೇಗನೆ. ಈ ಎಲೆಯಲ್ಲಿ ಅದೊಂದು ಔಷಧಿ ಗುಣನೂ ಇರುತ್ತು, ಹಾಗಾಗಿ ಇದನ್ನೇ ಕಟ್ಗೆತಿಯ ನೋಡಿ ನಂಗೆ ಹೆಂಗೆ ಕಟ್ಕೊಟ್ಟೋಳು 10 ಬೆರಳಿಗೂ ನೋಡಿ ತೋರಿಸ್ತಾ ಇದ್ದಿ. ಇದೆಲ್ಲದನ್ನು ಸೇರಿಸಿ ತೋರ್ಸೋಣ ಹೇಳಿ ನಾನು ನಿನ್ನೆ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡಿದ್ದಿದ್ಮೇಲೆ ಮದರಂಗಿಯ ಹಾಗೆ ರಾತ್ರಿ ಮನ್ಕೊಂಡು ಒಂದೇ ನಿದ್ರೆ ಬೆಳಗಾತು ನೋಡಿ. ಸ್ವಲ್ಪ ಕೆಳಗೆಲ್ಲ ಹೊರದು ಬಂದು ಕೆಂಪಾಗ್ಬಿಟ್ಟಿತ್ತು. 4 ಕಾಲಕ್ಕೆ ಕೈಯೆಲ್ಲ ಸ್ವಲ್ಪ ಶರ್ಕೆ ಆಗಿ ಎಚ್ಚರಾತು. ಎಲ್ಲ ಬಂದು ತೆಕ್ಕೊಂಡು ಒಂದು ಸರಿ ಕ್ಲೀನ್ ಮಾಡಿ ಕೈ ತೊಕ್ಕೊಂಡು ಎಷ್ಟು ಕೆಂಪಾಜು ನೋಡೋ ಚಟ ಇರುತ್ತಲ್ಲಿ. ಈಗ ದೊಡ್ಡವಾಜಿ ಆದರೂ ಸ್ವಲ್ಪ ಆ ಭ್ರಮೆ ಇರುತ್ತು. ಸಣ್ಣಕ್ಕಿದ್ದಾಗ ಬೆಳಗಾದ ಕೂಡಲೇ ಅದೇ ಫಸ್ಟ್ ಕೆಲಸ ಆಗಿತ್ತು, ನನ್ನ ಕೈ ಎಷ್ಟು ಕೆಂಪಾಜು ನಿನ್ನ ಕೈ ಎಷ್ಟು ಕೆಂಪಾಜು ಹೇಳೋದಯ್ಯ. ಈಗ ಹಾಗೆ ಇರ್ತಿಲ್ಲ, ಆದರೂ ಮದರಂಗಿ ಹಚ್ಕೊಂಬದು ಪ್ರೀತಿ. ಇದು ತೆಗೆದು ಕೂಡ ಅಷ್ಟು ಕೆಂಪು ಕಾಣಿಸ್ತಿಲ್ಲ. ಕಡೆಗೆ 2-3 ದಿವಸ ಆದಮೇಲೆ ಸಿಕ್ಕಾಪಟ್ಟೆ ಕೆಂಪಿಗಾಕ್ತು ಕೈ ನೋಡಿ. ಈಗ ಇಷ್ಟಿದ್ದಲ್ಲಿ ಪೂರ್ತಿ ಬೆಳಗಾದ್ಮೇಲೆ ನನ್ನ ಕೈ ಹೆಂಗಾಜು ತೋರಿಸ್ತಾ ಇದ್ದೆ. ನೆಕ್ಸ್ಟು ಹಾಗೆ ಇನ್ನು 2 ದಿವಸ ಬಿಟ್ಟು ಹೆಂಗಾಗಿರ್ತಳು ತೋರಿಸ್ತೀನಿ. ಇನ್ನು 2 ದಿವಸ ಬಿಟ್ಟು ನನ್ನ ಕೈಯಲ್ಲಿ ಕರೀಕಾಗೋಗಿರ್ತು ಮದರಂಗಿ ನೋಡಿ. ಈಗ ಯಾವ ಕಲರ್ ಬಂಜುಳಿ 4 ಗಂಟೆಗೆ ಎದ್ಕೊಂಡು ಇದಿಷ್ಟು ಮಾಡ್ಕೊಂಡು ಕೈಯೆಲ್ಲ ತೊಕ್ಕೊಂಡು ಒಂದು ಸರಿ ಮತ್ತು ಮನ್ಕೆಬಿಟ್ಟು ಈ ಕಡೆಗೆ ನೋಡಿ ಹೆಂಗೆ ಕಾಣ್ತ ಇದ್ದದ. ನಿಮಗೆ ಯಾರ್ಯಾರಿಗೆ ಹಿಂಗೆ ಮದರಂಗಿ ಹಚ್ಕೊಂಬಲ್ಲಿ ಇಷ್ಟಾಳು ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಜಾಸ್ತಿ ಜನಕ್ಕೆ ವೀಡಿಯೋ ಶೇರ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ. ಈಗ ಕಡೆ ಕೈ ಹೆಂಗಾಜು ತೋರಿಸ್ತಾ ಇದ್ದಿ ತಡೀರಿ. ಬೆಳಗಾಗಷ್ಟೊತ್ತಿಗೆ ಎಷ್ಟು ಕೆಂಪಾಜು ನನ್ನ ಕೈ ತೋರಿಸ್ತೀನಿ ನೋಡಿ. ನೋಡಿ ಹೆಂಗಾಜುಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ವಿಡಿಯೋ ಇಷ್ಟ ಆದರೆ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಪ್ಲೀಸ್.